ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಸೂರ್ಯಗ್ರಹಣದ ದಿವಸ ಗರ್ಭಿಣಿಯರು ಹೇಗಿರಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಟೈಮಿಂಗ್ಸ್ ಎಲ್ಲ ನಾನು ಕ್ಲಿಯರಾಗಿ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ಆಲ್ರೆಡಿ ವಿಡಿಯೋದಲ್ಲಿ. ಸೊ ಏಪ್ರಿಲ್ 8ನೇ ತಾರೀಕು ನೈಟು 9:12ರಿಂದ ಮತ್ತು ನೈಟೇ 2:22 ತನಕ ಇದೆ. ಅಂದರೆ ಅದು ನೋಡೋದಾದರೆ ಏಪ್ರಿಲ್ 9ನೇ ತಾರೀಕು ಲೆಕ್ಕ ಬರುತ್ತೆ. ಸೊ ನೈಟ್ ಈ ಸೂರ್ಯಗ್ರಹಣ ನಡೀತಿದೆ. ಮತ್ತು ಮುಖ್ಯವಾಗಿ ನಮಗೆ ಭಾರತದಲ್ಲಿ ಈ ಸೂರ್ಯಗ್ರಹಣ ಅನ್ನೋದು ಇಲ್ಲ. ಬಟ್ ಕೆಲವರಿಗೆ ನಂಬಿಕೆ ಇರುತ್ತೆ ಅಲ್ವಾ, ಏನೆಲ್ಲ ಮಾಡಬೇಕು ಮಾಡಬಾರ್ದು ಅಂತ ಹೇಳಿ, ಅಂಥವ್ರಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಏನು ಅಂತ ಹೇಳಿದ್ರೆ, ಆ ನೈಟ್ ಸಮಯದಲ್ಲಿ ಮುಖ್ಯವಾಗಿ ಕೆಲವ್ರಿಗೆ ಆಗಾಗ ಹೊಟ್ಟೆ ಹಸಿವು ಅನ್ನೋದು ಆಗುತ್ತೆ. ಸೊ ನೀವು ಆರಾಮಾಗಿ ಏನು ಬೇಕಾದರೂ ತೊಗೊಬೋದು. ಮತ್ತು ನೀರು ಕುಡಿಬೋದಾ ಅನ್ನೋ ಸಂದೇಹನೂ ಇರುತ್ತೆ. ಸೊ ಆರಾಮಾಗಿ ನೀವು ನೀರು ಸಹ ಕುಡಿಬೋದು. ಮತ್ತು ಏನಾದರೂ ತುಂಬ ಲೇಟ್ ನೈಟು ಹೊಟ್ಟೆ ಹಸಿದಾಗ ನೀವು ಫ್ರೂಟ್ಸು ಸಹ ತಿನ್ಬೋದು. ನಾನ್ ವೆಜ್ ಮಾತ್ರ ಲೇಟ್ ನೈಟ್ ತಗೊಳ್ಳೋದಕ್ಕೆ ಹೋಗಬೇಡ್ರಿ. ಅಂದರೆ ಗ್ರಹಣ ದಿವಸ ಅಂತಲ್ಲ, ನಾರ್ಮಲಾಗಿ ಯಾವತ್ತೇ ಆಗಲಿ ಗರ್ಭಿಣಿಯರು ಲೇಟ್ ನೈಟು ನಾನ್ ವೆಜ್ ತಿನ್ನೋದಕ್ಕೆ ಹೋಗಬಾರ್ದು. ನೆಕ್ಸ್ಟ್ ಇನ್ನೇನು ಅಂತ ಹೇಳಿದ್ರೆ, ಹಾಸ್ಪಿಟಲ್ಗೆ ಹೋಗ್ಬೋದಾ ಅನ್ನೋ ಸಂದೇಹನೂ ಇರುತ್ತೆ. ಸೊ ಏನಾದರೂ ಎಮರ್ಜೆನ್ಸಿ ಇದೆ, ತುಂಬ ಪೇಯ್ನ್ ಕಾಣಿಸ್ಕೊಳ್ತಾ ಇದೆ, ಇಲ್ಲ ನಿಮಗೆ ಡೆಲಿವರಿ ಪೇಯ್ನ್ಸ್ ಎಲ್ಲ ಶುರುವಾಗಿದೆ ಅಂತ ಹೇಳಿದಾಗ ನೀವು ಆರಾಮಾಗಿ ಹಾಸ್ಪಿಟಲ್ಗೂ ಸಹ ಹೋಗ್ಬೋದು. ನೆಕ್ಸ್ಟ್ ಇನ್ನೇನು ಅಂತ ಹೇಳಿದ್ರೆ, ಗ್ರಹಣ ಮುಗ್ದಿದ ನಂತರ ಸ್ನಾನ ಮಾಡಬೇಕಾ ಅಂತಲೂ ನಿಮಗೆ ಸಂದೇಹ ಇರುತ್ತೆ. ಸೊ ಆ ಟೈಮಲ್ಲಿ ಸ್ನಾನ ಮಾಡೋದಕ್ಕೆ ಹೋಗಬೇಡಿ. ಆರಾಮಾಗಿ ಬೆಳಗ್ಗೆ ಎದ್ದಿದ ನಂತರ ನೀವು ಸ್ನಾನ ಮಾಡ್ಬೋದು. ಮತ್ತು ನಿದ್ದೆ ಮಾಡ್ಬೋದಾ ಅನ್ನೋ ಡೌಟು ಸಹ ಇರುತ್ತೆ. ಸೊ ಆರಾಮಾಗಿ ಮಲ್ಕೊಂಡು ನಿದ್ದೆ ಮಾಡಿ, ಮಗುಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಸುಮ್ಮನೆ ನೀವು ನಿದ್ದೆ ಕೆಟ್ಟರೆ ಆಗ ಮಗುಗೆ ತೊಂದರೆ ಆಗುತ್ತೆ, ಮತ್ತು ನಿಮಗೂ ಸಹ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ. ಸೊ ಆರಾಮಾಗಿ ಮಲ್ಕೊಂಡು ನೀವು ನಿದ್ದೆನೂ ಸಹ ಮಾಡ್ಬೋದು. ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡ್ಕೊಳ್ಳಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.